ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡತಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಬ್ಬ ಎಲ್ಲ ಮುಗೀತು. ಸೊ ಇವತ್ತಿನ ಬ್ಲಾಗು ಡೇ ಬ್ಲಾಗ್ ಅಷ್ಟೇ. ನಿನ್ನೆ ಸ್ವಾತಿ ಮನೆಗೆಲ್ಲ ಹೋಗೋದಕ್ಕಾಗಲಿಲ್ಲ ಕುಂಕುಮಕ್ಕೆ. ಸೊ ಇವಾಗ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದೀನಿ. ನೋಡಿ ಈ ರೀತಿ ರೆಡಿ ಆಗಿದ್ದೀನಿ, ಹೇಗೆ ಕಾಣ್ತಾ ಇದ್ದೀನಿ. ಸೊ ಇವಾಗ ಸ್ವಾತಿ ಮನೆಗೆ ಹೋಗಬೇಕು. ನಾನು ದೇವರ ಪೂಜೆ ಮಾಡಿ ದೇವರನ್ನ ಕದಲಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಸೊ ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ಸ್ವಾತಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಹಾಗೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ಇನ್ನಷ್ಟು ಬೆಳೆಯೋದಕ್ಕೆ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆರ್ಡರ್ ಮಾಡೋಕ್ಕಾಗಲ್ಲ, ಸೊ ರಿಕ್ವೆಸ್ಟ್ ಮಾಡಿನೇ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾವ ಥರ ಬ್ಲಾಗ್ ಬೇಕು ಅನ್ನೋದನ್ನು ಖಂಡಿತ ತಿಳಿಸಿ. ನನ್ನ ಕಡೆಯಿಂದ ಯಾವ ಥರ ಬ್ಲಾಗ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದೊಂದು ಐಡಿಯಾ ನನಗೂ ಸಿಗುತ್ತೆ. ನೀವು ಇಷ್ಟಪಡೋ ಥರ ಬ್ಲಾಗ್ನ ನಾನು ಮಾಡಾಕ್ತೀನಿ. ಮತ್ತು ಕುಕ್ಕಿಂಗ್ದು ಹಾಕ್ಬೋದು, ಯಾವುದೇ ರೀತಿ ಅಡುಗೆದು ಒಂದಿಬ್ಬರು ಕೇಳಿದ್ದೀರಾ ಕೇಕ್ ಮತ್ತು ಮೆಂತ್ಯದ ಹಿಟ್ಟು ಮಾಡೋದು ಹೇಗೆ ಅಂತ. ಹಬ್ಬ ಬಂದಿದ್ದರಿಂದ ಸ್ವಲ್ಪ ಮಾಡಿ ತೋರ್ಸೋದಕ್ಕೆ ಆಗಲಿಲ್ಲ ಬ್ಲಾಗು. ಖಂಡಿತ ಮಾಡಿ ಹಾಕ್ತೀನಿ ಸಿಸ್ಟರ್, ಬೇಜಾರು ಮಾಡ್ಕೋಬೇಡಿ. ನಿಮಗೋಸ್ಕರ ಆ ಬ್ಲಾಗ್ 100% ಮಾಡೇ ಮಾಡ್ತೀನಿ ಈ ವೀಕಲ್ಲಿ. ಅದೇ ರೀತಿ ಏನಾದರೂ ಬೇಕಿದ್ದರೆ ನನಗೆ ಮೆಸೇಜಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವುದೇ ಬ್ಲಾಗ್ ಬೇಕಾಗಿದ್ರು ಈ ಥರ ಬ್ಲಾಗ್ ಮಾಡಿ ನಿಮಗೆ ಸೆಟ್ ಆಗುತ್ತೆ ಅಂತ ಅನ್ನೋದನ್ನು ನಾನು ಖಂಡಿತ ಅದನ್ನು ಪ್ರಯತ್ನ ಮಾಡ್ತೀನಿ. ಕುಕ್ಕಿಂಗ್ನು ಕೂಡ ಇದ್ರ ಮಧ್ಯೆ ಹಾಕ್ತಾಯಿದ್ದೀನಿ. ನೀವು ಕೇಳಿರೋ ಕುಕ್ಕಿಂಗ್ ಕೂಡ ಮಾಡಿ ಹಾಕ್ತೀನಿ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಅಂತಲ್ಲ, ತುಂಬ ಖುಷಿ ಆಗುತ್ತೆ. ಹಾಗೆ ಮೊನ್ನೆ ಕೂಡ ನನಗೆ ಹೀಗೆ ಅಮ್ಮ ಮನೆ ಹತ್ರ ಶಾಪಿಂಗ್ ಹೋಗಿದ್ದೆ ಹಬ್ಬಕ್ಕೆ. ಅವತ್ತಂತೂ ತುಂಬ ಖುಷಿ ಆಯಿತು. ಯಾಕಪ್ಪ ಅಂತ ಹೇಳಿದ್ರೆ ನಂಗೆ ಅಲ್ಲಿ ಬಂದು ಒಂದು ಸ್ವಲ್ಪ ಜನ ಮಾತಾಡ್ಸಿದ್ರು. ಒಂದು ಕಾಲೇಜ್ ಹುಡುಗಿರು ಅನಿಸುತ್ತೆ, ನಾನು ನೋಡೇ ಇಲ್ಲ. ನನ್ನ ಪಾಡಿಗೆ ನಾನು ಶಾಪಿಂಗ್ ಮಾಡ್ತಾಯಿದ್ದೆ. ದೀಕ್ಷಾ ಒಬ್ಬರ ಹೆಸರು ಮಾತ್ರ ನೆನಪಿದೆ, ನನಗೆ ಇನ್ನೊಬ್ರದ್ದು ನೆನಪಿಲ್ಲ, ಬೇಜಾರು ಮಾಡ್ಕೋಬೇಡಿ. ಆ ಥರ ಹೋದಲ್ಲಿ ಒಂದು 2-3 ಕಡೆ ಅದೇ ಥರ ಆಗಿದೆ. ನನ್ನ ಗುರ್ತು ಹಿಡಿದು ಬಂದು ಮಾತಾಡ್ಸಿದ್ರು, ನೀವು ಬ್ಲಾಗ್ ಮಾಡ್ತೀರಲ್ಲ, ಚೆನ್ನಾಗಿ ಮಾಡ್ತೀರಾ, ಎಲ್ಲ ಬ್ಲಾಗ್ ನೋಡ್ತೀವಿ, ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬಾ ಖುಷಿ ಆಯಿತು. ಮತ್ತು ನಿನ್ನೆ ಕೂಡ ಅಷ್ಟೇ, ನಾನು ಕೆಲವೊಬ್ರು ಮನೆಗೆ ಹೋದಾಗ ಅಲ್ಲೂ ಕೂಡ ಅಕ್ಕಪಕ್ಕದವರು ಮಾತಾಡಿಸಿ ಹೇಳಿದ್ರು, ಬ್ಲಾಗ್ ತುಂಬ ಚೆನ್ನಾಗಿ ಮಾಡ್ತೀರಾ, ಇಷ್ಟ ಆಗುತ್ತೆ ನೋಡೋದಕ್ಕೆ, ಒಂಥರ ಡೀಸೆಂಟಾಗಿ ಮಾಡ್ತೀರಾ, ಫ್ಯಾಮಿಲಿ ಆರಾಮಾಗಿ ನೋಡ್ಬೋದು, ಆ ಥರ ಬ್ಲಾಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ತುಂಬ ಖುಷಿ ಅನಿಸುತ್ತೆ. ಹಂಗೆ ಯಾರಾದರೂ ನಮ್ಮನ್ನು ಗುರ್ತಿಡ್ದು ಮಾತಾಡಿಸ್ದಾಗ ಆಗ್ಬೋದು, ಅವರಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಬಂತು, ನಮ್ಮ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಇಷ್ಟಪಟ್ಟು ನೋಡ್ತಾ ಇದ್ದೀವಿ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ. ಯಾರೋ ನಮಗೂ ಅವ್ರಿಗೂ ಪರಿಚಯನೇ ಇರಲ್ಲ, ನಮ್ಮನ್ನು ಗುರ್ತಿಡ್ದು ಅವ್ರು ಮಾತಾಡ್ಸೋದಂದ್ರೆಲ್ಲ ಖುಷಿ ವಿಚಾರ ಅಲ್ವಾ. ತುಂಬ ಖುಷಿ ಆಯಿತು. ನಾನು ಅವರ ಜೊತೆ ಸೆಲ್ಫಿ ತೊಗೋಬೇಕಾಗಿತ್ತು, ನಾನು ಮರ್ತೋಗ್ಬಿಟ್ಟೆ. ಸಾರಿ ದೀಕ್ಷಾ, ನೆನ್ನೆ ಕೂಡ ಮಾತಾಡ್ಸಿದವ್ರಿಗೂ ಅಷ್ಟೇ ಸಾರಿ, ಐ ಆಮ್ ರಿಯಲಿ ಸಾರಿ. ನೆಕ್ಸ್ಟ್ ಟೈಮಿಂದ ಈ ಮಿಸ್ಟೇಕ್ ಮಾಡಲ್ಲ ಅಂದ್ಕೊಂಡೆ. ನನಗೂ ಸ್ವಲ್ಪ ಫಸ್ಟ್ ಅಲ್ಲ, ಒಂದು ಸ್ವಲ್ಪ ಮುಜುಗರ ಇತ್ತು, ನಾನು ಸುಮ್ಮನೆ ಆಗ್ಬಿಟ್ಟೆ. ಅವರು ಪಾಪ ಎಕ್ಸ್ಪೆಕ್ಟ್ ಮಾಡಿದ್ರೇನೋ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಟೈಮಿಂದ ನನಗೆ ಯಾರೇ ಆ ರೀತಿ ಮಾತಾಡ್ಸಿದ್ರು ನಾನು ಅವ್ರ ಜೊತೆ ಒಂದು ಸೆಲ್ಫಿ ತೊಗೋಬೇಕಂತ ಡಿಸೈಡ್ ಮಾಡಿದ್ದೀನಿ. ಯಾಕೆಂದರೆ ನಮ್ಮನ್ನ ಅವರು ಅಪ್ರಿಷಿಯೇಟ್ ಮಾಡಿ ಮಾತಾಡಿಸ್ದಾಗ ಅವ್ರಿಗೆ ನಾವು ಕೊಡಬೇಕಾಗಿರೋ ಗೌರವ ಮತ್ತು ಒಂದು ನೆನಪಾಗಿರುತ್ತೆ. ಇಂಥವ್ರು ಸಿಕ್ಕಿದ್ರು, ನನಗೆ ಮಾತಾಡ್ಸಿದ್ರು, ನನ್ನ ಯೂಟ್ಯೂಬ್ ಚಾನಲ್ ನೋಡೋರು, ಸಬ್ಸ್ಕ್ರೈಬರು ಅಂತ ಹೇಳ್ಬಿಟ್ಟು ನನಗೂ ಒಂದು ಮೆಮೊರಿ ಇರುತ್ತೆ. ನೆಕ್ಸ್ಟ್ ಟೈಮಿಂದ ಅದನ್ನು ಕಲೆಕ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಕಲೆಕ್ಟ್ ಮಾಡಿ ಅದನ್ನು ಕೂಡ ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ. ಅಂದರೆ ಜಾಸ್ತಿ ಜನ ಆದಮೇಲೆ, ಈಗಲ್ಲ, ಯಾರ್ಯಾರು ಸಿಕ್ಕಿ ಮಾತಾಡಿಸಿದ್ರೆ ಅಷ್ಟು ಜನದ್ದು ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ಬರೀ ಕಲೆಕ್ಟ್ ಮಾಡಿರೋದನ್ನೇ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಎಷ್ಟು ಜನ ಸಿಗ್ತಾರೆ, ಯಾರು ಬ್ಲಾಗ್ನ ನೋಡ್ತಾರೆ ಅಂತ ಹೇಳಿಬಿಟ್ಟು. ಅನ್ಎಕ್ಸ್ಪೆಕ್ಟೆಡಾಗಿ ಸಿಗೋವಂಥ ಪೀಪಲ್ಲು, ಅನ್ಎಕ್ಸ್ಪೆಕ್ಟೆಡಾಗಿ ಪರಿಚಯ ಆಗುವಂಥವ್ರು, ಹೊಸ ಪರಿಚಯಗಳು ಚೆನ್ನಾಗಿರುತ್ತೆ. ಸೊ ಓಕೆ ಗೈಸ್, ತುಂಬ ಮಾತಾಡ್ತಾ ಇದ್ದೀನಿ, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ, ಓಕೆನಾ? ಬಾಯ್. ನೋಡಿ, ಈಗ ಇದನ್ನೆಲ್ಲ ನಾನು ತೆಗಿಬೇಕು, ಸ್ಯಾರಿ ಎಲ್ಲ ತೆಗೆದ್ಬಿಟ್ಟು ಕಳಶನ ಇದು ಮಾಡಿಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಅದಾದಮೇಲೆ ಸ್ವಾತಿನ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ನೋಡಿ, ಬೆಳಗ್ಗೆಯಿಂದ ಹೇಳಿದಕ್ಕೆ 7 ಗಂಟೆಗೆ ಕರ್ಕೊಂಡು ಹೋಗ್ತಾವನೆ. ಇವಾಗ ಎಲ್ಲ ಪೊಣ್ಣ ಕಟ್ಕೊಂಡು ನೋಡಿ ತೊಡೆಗಳು ಇಟ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಸ್ವಾತಿ ಮನೆಗೆ, ಇದು ಫ್ರೆಂಡ್ ಮನೆಗೆ, 2 ಮನೆಗೆ ಹೋಗಿ ಅಮ್ಮ ಮನೆಗೆ ಹೋಗ್ಬೇಕು. ಲೈಟಿಂಗು ಕಾಣಿಸ್ತಾ ಇಲ್ಲ, ಆಮೇಲೆ ಮಾತಾಡ್ತೀನಿ. ತೇಜು, ನಾನು ಇದಕ್ಕೊಂದು 15 ಡೇಸ್ ಬ್ಯಾಕ್ ಬಂದಿದ್ದೆ ಆಯ್ತಾ, ಆವಾಗಲೂ ಇದೇ ಕೆಲಸ ಮಾಡ್ತಾ ಇದ್ಲು. ಒಂದು ಪಿನ್ ತಗೊಂಡು ಬಾಟ್ಲು ಚಿಸ್ತಾ, ಇವಾಗ ಕ್ಯಾಂಡ್ಲು ಮುಂದೆ ಕುತ್ಕೊಂಡು ಎಲ್ಲ ದೇವ್ರ ಮುಂದೆ ಕುತ್ಕೊಂಡು ವರ ಬೇಡ್ಕೊಂತ ಇದ್ರೆ ಇವ್ರು ಬಾಟ್ಲು ತೂತ್ ಮಾಡ್ಕೊಂಡು ಕೂತವಳೆ ನೋಡಿ. ನಾನು ನಿನ್ನೆ ಬರೋಕ್ಕಾಗಿಲ್ಲ, ದೇವ್ರನ್ನ ನೋಡಕ್ಕೆ ಇವತ್ತು ಬಂದಿದ್ದೀನಿ. ತೇಜು ರೆಡಿ ಮಾಡಿರೋದಂತೆ ನೋಡಿ, ಚೆನ್ನಾಗಿ ಮಾಡಿದ್ದಾಳೆ.
ಫಸ್ಟ್ ಟೈಮ್ ಆದ್ರೂ ಫಸ್ಟ್ ವರ್ಷ ಚೆನ್ನಾಗಿ ಫಸ್ಟ್ ವರ್ಷ ಕೂರ್ಸೋಳೆ ಅಂತ ನೋಡಿ. ನಾನು ಒಂದು ಸೆಕೆಂಡು ತೇಜು ಅನ್ಕೋಬಿಟ್ಟೆ. ಈಗ ಟಪ್ಪಲ್ಲಿ ನೋಡ್ಬಿಟ್ಟು ಇಷ್ಟು ಸಣ್ಣಕ್ಕೆ ಹಿಂಗೆ ಕಾಣ್ತಾ ಇದ್ದಿದ್ದು ನೋಡ್ಬಿಟ್ಟು ತೇಜು ಅನ್ಕೋಬಿಟ್ಟೆ. ಅಲ್ಲಿ ನಮ್ಮ ದೇವ್ರಿದ್ದಾರೆ, ಝೂಮ್ ಮಾಡ್ತೀನಿ ನಮ್ಮ ದೇವ್ರನ್ನ. ಸ್ಮೈಲ್, ಕೀಪ್ ಸ್ಮೈಲ್ ಆಲ್ವೇಸ್. ಅಪ್ಪಗೆ ನೋಡು ಖುಷಿ. ಹಿಂದೆ ನೋಡ್ಬೇಕಾಗಿದ್ದ ದೇವ್ರು ಇವತ್ತು ನೋಡ್ತಾ ಇದ್ದೀನಿ. ಇನ್ನ 2 ಮನೆಗೆ ಹೋಗ್ಬೇಕು ಇವಾಗ. ಅಲ್ಲಿ ನಮ್ಮ ರಾಯರಿದ್ದಾರೆ, ರಾಯರ ಹತ್ರನೂ ಬಿಟ್ಕೋಬೇಕು. ಅಲ್ಲಿ ಬಂದಿರಿ ಎಲ್ಲರಿಗೂ ಆಯ್ ಮಾಡಮ್ಮ. ವರಮಹಾಲಕ್ಷ್ಮಿ ವಿಶ್ ಮಾಡಲ್ವಾ? ನೀನು ಪುಟ್ಟಲಕ್ಷ್ಮಿ, ನಮ್ಮ ಮನೆ ಪುಟ್ಟಲಕ್ಷ್ಮಿ ಇದು, ನಮ್ಮ ಮುದ್ದು ಲಕ್ಷ್ಮಿ. ಅವ್ರ ಮಾಮನೇ ನೋಡ್ತಾವಳೆ. ಅವ್ರ ಮಾಮ ಏನ್ ಮಾಡ್ತಾ ಇದ್ದೆ? ಮಾಮ ಅಲ್ಲ, ಅದು ತಾತ. ಮಾಮ 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 ಚಿನ್ನಮ್ಮ ನೋಡಿಮ್ಮ, ಸುಮ್ಮನೆ ಕೂತವ್ರ ಸಾಹೇಬ್ರು. ಈ ತಟ್ಟೆ ಹಿಡ್ಕೊಂಡು ಬೇಡ ಇದು ನಮ್ಮಮ್ಮ ಸುಮ್ಮ ಒಟೋಟ ಅಂತಾರೆ ಗೈಸ್. ಹಲೋ ನಮ್ಮ ಮನೆಗೆ ನೆನ್ನೆ ಬರೋದು ಬಿಟ್ಟು ಇವತ್ತು ಬಂದವ್ರೆ ನೋಡಿ ಗೈಸ್. ಇವರು ಬಿಸಿ ಇವ್ರ ಮನೆಗೆ ಮಾತ್ರ ನಾವು ಕರೆದಿದ್ದೇವೆ ಹೋಗ್ಬೇಕು. ನೋಡಿ ಗೈಸ್, ರೀಲ್ಸ್ ಮಾಡಕ್ ಹೋಗೋದಂತೆ. ನಮ್ಮ ಅಕ್ಕ ಪಾಪ ನೋಡ್ಕೊಂಡು ಕೂತಿರ್ಬೇಕಂತೆ. ಅವ್ರ ಅಮ್ಮ ಪಾಪ ನೋಡ್ಕೊಂಡಿರಮ್ಮ, ನೀನು ನಾನು ರೀಲ್ಸ್ ಮಾಡ್ಬಿಟ್ಟು ಬರ್ತೀನಿ ಹೋಗ್ತೀನಿ ಅಂತ ಹೇಳೋಳು. ಅದಕ್ಕೆ ಗುರಾಯಿಸ್ತಾಳೆ ಮೈ ಮಾಲೆ. ನಾನು ನೋಡ್ಕೊ ಅಂತ ಹೇಳಿದ್ರೆ ರೀಲ್ಸ್ ಮುಖ್ಯ ನನಗೆ ಅಂತ ಅಲ್ಲ ಚಿನ್ನಮ್ಮ. ಚಿನ್ನಮ್ಮ ನೋಡಿ ಹೆಂಗ್ ಓಡಾಕ್ತಾಳೆ. ನಂಟ್ರು ಕರ್ದ್ಬಿಟ್ಟು ಹಿಂಗ್ ಓಡಾಕ್ ಬಿಡೋದು ರೀಲ್ಸ್ ಮಾಡಕ್ಕೆ. ಮಠಕ್ಕೆ ಹೋಯ್ತದ ಮಾಡ್ತಾಳೆ. ದಿನಿ ಹತ್ರ ಗಾಡಿ ಕರ್ಕೋಗೋ, ಕರ್ಕೊಂಡು ಹೋಗೋ ಅಂತ. ಗಾಡಿಲಿ ಬರ್ಬೇಕಂತ ಅವಳು. ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಆಟ ಮಾಡ್ತಾವಳೆ. ಚಿನ್ನಮ್ಮ ಗಾಡಿಲಿ ಬರ್ಬೇಕಾ ನೀನು? ಹ್ಞೂ ಅಲ್ಲಿ ನೋಡಿ. ಓ ಆಯ್ತು ಕತೆ. ಗಾಡಿ ಬೇರೆ ಓಡ್ಸೋದ್ ಬೇರೆ, ಏನೋ ಬೈಕ್ ಓಡ್ಸೋತಾರ ಕೂತಿರೋ ಸ್ಟೈಲ್ ನೋಡು. ಅವನು ಹಿಂದೆ ತಪ್ಕೊಂಡ್ ಕೂತವ್ನು ಅವನು. ಅಪ್ಪು ಇವನು ಇಲ್ಲಿ. ಇಬ್ರು ನನಗೆ ಜಾಗ ಕೊಡಲ್ಲ ಅನ್ಸುತ್ತೆ ಕೂತವ್ರೆ. ಇದು ನಮ್ಮ ಫ್ರೆಂಡ್ ಮನೇಲಿ ಕೂರ್ಸಿರೋದು ಲಕ್ಷ್ಮಿ. ಸಿಂಚಿತ್ ಒಂಟಿ ಹತ್ರ ಮಾತಾಡ್ಕೊಂಡು ಕುತ್ಕೊಂತಾನೆ. ಗೈಸ್ ಎಲ್ಲ ಹೋಗಿ ಕುಂಕುಮ ತಗೊಂಡು ಬಂದಿದ್ದಾಯ್ತು. ಕರೆಂಟ್ ಹೋಗ್ಬಿಟ್ಟಿದೆ. ಅಮ್ಮನ ಮನೆಗೆ ಬಂದ್ವಿ ಫೈನಲ್ ಆಗಿ. ಎಲ್ಲ ಸುಮ್ಮನೆಗೆ ಮಾತಾಡ್ಕೊಂಡು ಕೂತಿದ್ದಾರೆ. ಕಾರ್ ಎತ್ಕೊಂಡು ಹೋದ್ರಂತೆ. ನೋಡ್ತೀವಿ ಆದ್ರೆ ಹೋಗಿ ಬರ್ತೀವಿ ಅಂದ್ರು, ಗೊತ್ತಿಲ್ಲ. ಬೆಳಗ್ಗೆ ಊರಿಗೆ ಹೋಗ್ಬೇಕು, ಬೇಗ ಎದ್ದು ಮನೆ ದೇವ್ರಿಗೆ ಹೋಗ್ಬೇಕು. ಅದನ್ನು ವಿಡಿಯೋ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್. ಈಗ ಸಪೋರ್ಟ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು.